ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗ್ತಾರಾ? ಜೈಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿರುವ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ? ಈ ಎಲ್ಲದಕ್ಕೂ ಸೆಪ್ಟೆಂಬರ್ 9ಕ್ಕೆ ಕೋರ್ಟ್ ಆದೇಶವನ್ನ ಕೊಡಲಿದೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಹೇಗಿತ್ತು ವಿಚಾರಣೆ? ಇಲ್ಲಿದೆ ರಿಪೋರ್ಟ್. ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ತಪ್ಪದ ಟೆನ್ಷನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಹಾಸಿಗೆ ದಿಂಬು ಡಿಮ್ಯಾಂಡ್ಗೆ ಅಸ್ತು ಅನ್ನುತ್ತಾ ಕೋರ್ಟ್. ಸೆಪ್ಟೆಂಬರ್ 9ಕ್ಕೆ ಆದೇಶ ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟ್. ನಟ ದರ್ಶನ್ ಸೇರಿ 5 ಆರೋಪಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರ ಅರ್ಜಿ ವಿಚಾರಣೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಸಲಾಯಿತು. ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ರು. ಈ ಪ್ರಕರಣ ಸೆಲೆಬ್ರಿಟಿ ಎಂಟ್ರಿ ಬಳಿಕ ಪ್ರಾಸಿಕ್ಯೂಷನ್, ಜೈಲು ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ, ಕೋರ್ಟ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು. ಜೈಲಿನಲ್ಲಿ ದರ್ಶನ್ ರನ್ನ ತೀರಾ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಿದೆ. ಕ್ವಾರಂಟೈನ್ ಸೆಲ್ನಲ್ಲಿದ್ರೂ ಕನಿಷ್ಠ ಸೌಲಭ್ಯಗಳನ್ನು ನೀಡ್ತಿಲ್ಲ. ಚಳಿಯಿಂದಾಗಿ ದರ್ಶನ್ ಹೆಬ್ಬೆರಳುಗಳು ಚಲನೆಯಾಗ್ತಿಲ್ಲ. ಸರೆಂಡರ್ ಆಗಿ ತಿಂಗಳಾಗುತ್ತಿದೆ. ಪತ್ನಿ ಭೇಟಿಗೂ ಬಿಡ್ತಿಲ್ಲ. ಕಾನೂನು ಬಿಟ್ಟು ನಾವು ಏನೂ ಕೇಳ್ತಿಲ್ಲ. ಕಾನೂನಿನ ಅನ್ವಯ ಅವಕಾಶ ನೀಡಿ ಎಂದು ಮನವಿ ಮಾಡಿದ್ರು. ವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿದೆ. ಅಲ್ಲದೆ ದಿಂಬು, ಹಾಸಿಗೆ ಕೋರಿದ್ದ ಅರ್ಜಿ ವಿಚಾರಣೆಯು ಸೆಪ್ಟೆಂಬರ್ 9ಕ್ಕೆ ಮುಂದೂಡಲಾಗಿದೆ. ಇನ್ನು ದರ್ಶನ್ ಪರ ವಕೀಲರ ವಾದದ ಹೈಲೈಟ್ಸ್ ನೋಡೋದಾದ್ರೆ, ದರ್ಶನ್ ಪರ ವಕೀಲರ ವಾದ: ಮರಣದಂಡನೆ, ಜೀವಾವಧಿ ಶಿಕ್ಷೆ, ದಂಡದ ಮೊತ್ತ ಪಾವತಿಸದವರು, ದುರ್ನಡತೆ ತೋರಿದವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಹುದು. ಆದ್ರೆ ದರ್ಶನ್ ಈ 4 ಕೆಟಗರಿಯಲ್ಲಿ ಬರುವುದಿಲ್ಲ. ಕಾರಾಗೃಹ ಕಾಯ್ದೆ ಸೆಕ್ಷನ್ 8 ಮತ್ತು ಚಾಪ್ಟರ್ 30 ಅಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಿಲ್ಲ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತು ಸಿಗರೇಟ್ ಸೇದಿದ್ರು ಅಂತ ಕಾರಣ ನೀಡಿದ್ದಾರೆ. ಜೈಲಿನೊಳಗೆ ಸಿಗರೇಟ್, ಚೇರ್ ಹೇಗೆ ಬಂತು? ದುಡ್ಡು ತಗೊಂಡು ಇವರೇ ಎಲ್ಲವನ್ನ ಒಳಗೆ ಬಿಡುತ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಅಸಾಧ್ಯ. ವಿಸಿ ರೂಲ್ಸ್ ಬಗ್ಗೆ ಎಸ್ಪಿಪಿ ತಪ್ಪು ಮಾಹಿತಿ ನೀಡಿದ್ದಾರೆ. ದರ್ಶನ್ನ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆಯಾಗ್ತಿದೆ. ಜೈಲು ನಿಯಮ ಪ್ರಕಾರ ಹಾಸಿಗೆ, ದಿಂಬು, ಬೆಡ್ಶೀಟ್ ನೀಡಿಲ್ಲ. ಪತ್ನಿ ಭೇಟಿಗೂ ಬಿಟ್ಟಿಲ್ಲ. ಲಾಯರ್ ಬಂದ್ರೆ ಮಂಕಿ ಕ್ಯಾಪ್ ಹಾಕಿ ದರ್ಶನ್ ರನ್ನ ಕರೆಸ್ತಾರೆ. ತಿಂಗಳಿಂದ ಸೂರ್ಯನನ್ನ ನೋಡಿಲ್ಲ. ದರ್ಶನ್ ಅವರ ಹೆಬ್ಬೆರಳು ಚಲನೆ ಆಗ್ತಿಲ್ಲ. ದರ್ಶನ್ ರನ್ನ ಯಾರೂ ಮೀಟ್ ಮಾಡದಂತೆ ಬಾಡಿ ಓರ್ನ್ ಕ್ಯಾಮೆರಾ ಹಾಕಿದ್ದಾರೆ ಎಂದು ವಾದ ಮಂಡಿಸಿದ್ರು. ಅಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಗತ್ಯ ಸೌಲಭ್ಯ ಇಲ್ಲದೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಎಂದು ದರ್ಶನ್ ರ ದಾರುಣ ಸ್ಥಿತಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದ್ರು. ಎಸ್ಪಿಪಿ ಪ್ರಸನ್ನಕುಮಾರ್ ಗೈರು ಹಾಜರಾಗಿದ್ದು, ಸರ್ಕಾರದ ಕಡೆಯಿಂದ ಯಾವುದೇ ಪ್ರತಿವಾದ ಇಲ್ಲದ ಹಿನ್ನೆಲೆ ಸೆಪ್ಟೆಂಬರ್ 9ನೇ ತಾರೀಕಿಗೆ 2 ಅರ್ಜಿಗಳ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಗುರುವಾರ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರಾ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಎಂಬುದು ಗೊತ್ತಾಗಲಿದೆ. ಅಂದೇ ದರ್ಶನ್ಗೆ ಹಾಸಿಗೆ, ದಿಂಬು ಸಿಗುತ್ತಾ ಅನ್ನೋದು ಗೊತ್ತಾಗಲಿದೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.